ನೋಡಿ, ಸರ್ಕಾರಿ ಸಂಬಳವನ್ನ ತೆಗೆದುಕೊಳ್ಳುವಂತಹ ಸರ್ಕಾರಿ ಕಾಲೇಜಿನ ಉಪನ್ಯಾಸಕರು ಮಾಡೋ ಕೆಲಸ ಬಿಟ್ಟು ಅಂದಾ ದರ್ಬಾರನ್ನು ನಡೆಸ್ತಾ ಇದ್ದಾರೆ. ಅದು ದಂಪತಿ ಉಪನ್ಯಾಸಕರು. ಇವರು ಪಾಠ ಮಾಡಿ ಅಂತ ಹೇಳಿದ್ರೆ ಡಸ್ಟ್ ಅಲರ್ಜಿ ಅಂತ ನೆಪ ಹೊಡಿತಾರಂತೆ ಈ ಗಂಡ ಹೆಂಡತಿ. 2 ವರ್ಷದಿಂದ ಒಂದೇ ಒಂದು ಕ್ಲಾಸ್ಗಳನ್ನ ಕೂಡ ಇವ್ರು ಮಾಡಿಲ್ಲ ಅನ್ನುವ ಆರೋಪ. ಡಾಕ್ಟರ್ ಸುರೇಂದ್ರ, ಡಾಕ್ಟರ್ ಶ್ವೇತಾ ಅಂತ ಹೇಳಿ ಈ ಉಪನ್ಯಾಸಕ ದಂಪತಿಯ ಹೆಸರು. ಡಾಕ್ಟರೇಟ್ ಬೇರೆ ಹಾಕೊಂಡಿದ್ದಾರೆ ಇಬ್ರು ಹೆಸರು ಹಿಂದೆ. ತುಮಕೂರು ಸರ್ಕಾರಿ ಕಲಾ ಕಾಲೇಜಿನಲ್ಲಿ ಇವರು ಆಡಿದ್ದೇ ಆಟ ಅನ್ನುವಂತಹ ಪರಿಸ್ಥಿತಿ ಇದ್ದು ವಿದ್ಯಾರ್ಥಿಗಳ ಜೀವನ ಜೊತೆಯಲ್ಲಿ ಇವರು ಚೆಲ್ಲಾಟ ಆಡ್ತಿದ್ದಾರೆ. ಹುಡುಗರು ಮತ್ತು ಹುಡುಗಿಯರು ಒಟ್ಟಿಗೆ ಮಾತನಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದನ್ನು ವಿಡಿಯೋ ಮಾಡ್ಕೊಳ್ಳೋದು, ಬೆದರಿಕೆ ಹಾಕೋದು, ವಿದ್ಯಾರ್ಥಿಗಳಿಗೆ ಮಾನಸಿಕ ಹಿಂಸೆ, ಕಿರುಕುಳವನ್ನ ಕೊಟ್ಟು ದಬ್ಬಾಳಿಕೆ ಮಾಡ್ತಾರಂತೆ. ಇನ್ನು ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸೋದಕ್ಕೆ ಬಾರದ್ದಕ್ಕೆ ಕಳೆದ ಬಾರಿ ಪರೀಕ್ಷೆಗೇನೆ ಇವರಿಂದ ತೊಂದರೆ ಉಂಟಾಗಿತ್ತಂತೆ. ಬಟ್ ಈಗ ಮತ್ತೆ ಇವರನ್ನ ಅತಿಥಿ ಶಿಕ್ಷಕರನ್ನಾಗಿ ನೇಮಕ ಕೂಡ ಮಾಡಲಾಗಿದೆ. ಇದಕ್ಕೆ ವಿದ್ಯಾರ್ಥಿಗಳು ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಡಾಕ್ಟರ್ ಸುರೇಂದ್ರ, ಡಾಕ್ಟರ್ ಶ್ವೇತಾ ಇಬ್ರು ಬೇಡ ಅಂತ ಹೇಳಿ ವಿದ್ಯಾರ್ಥಿಗಳು ಪ್ರತಿಭಟನೆಯ ಹಾದಿ ಹಿಡಿದಿದ್ದಾರೆ. ಅವರನ್ನೇ ಮುಂದುವರಿಸಿದ್ರೆ ನಾವು ಕಾಲೇಜನ್ನೇ ಬಿಟ್ಬಿಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ವಿದ್ಯಾರ್ಥಿಗಳು ಕೊಡುವಷ್ಟರ ಮಟ್ಟಿಗೆ ರೋಸ್ಟ್ ಹೋಗಿದ್ದಾರೆ ಅಂತ ಹೇಳಿದ್ರೆ ಈ ಉಪನ್ಯಾಸಕ ದಂಪತಿಯ ಅಂದಾ ದರ್ಬಾರ್ ಇನ್ನೆಷ್ಟರ ಮಟ್ಟಿಗೆ ಅಂತ ಹೇಳಿ ಊಹೆಯನ್ನ ಮಾಡಿಕೊಳ್ಬಹುದು. ಒಬ್ರಿಬ್ಬರಾದ್ರೆ ಏನೋ ದ್ವೇಷ, ಅಟೆಂಡೆನ್ಸ್ ಕೊಟ್ಟಿಲ್ಲ ಅಥವಾ ಏನೋ ಕ್ಲಾಸಿಂದ ಹೊರಗೆ ಹಾಕಿದ್ರು ಅಂತ ಹೇಳಿ ಈ ತರ ಮಾತಾಡ್ತಿದ್ದಾರೆ ಅಂತ ಹೇಳ್ಬೋದು. ಬಟ್ ಅಲ್ಲಿ ಕ್ಲಾಸಿನ ವಿದ್ಯಾರ್ಥಿಗಳೇ ಬಂದಿದ್ದಾರೆ. ಒಂದಿಡೀ ತರಗತಿ ವಿದ್ಯಾರ್ಥಿಗಳೇ ಬಂದು ಇವ್ರು ಪಾಠ ಮಾಡ್ತಾ ಇಲ್ಲ, ಲಾಸ್ಟ್ ಟೈಮು ಕ್ವೆಶ್ಚನ್ ಪೇಪರ್ ಪ್ರಿಪೇರ್ ಮಾಡೋದಕ್ಕೆ ಇವ್ರು ಬರದೇ ಇದ್ರಿಂದ ನಮ್ಗೆ ಎಕ್ಸಾಮ್ಸಿಗೆ ತೊಂದರೆ ಆಯಿತು ಅನ್ನುವಂಥ ಆರೋಪ ಎಲ್ಲ ಮಾಡ್ತಾ ಇದ್ದಾರೆ. ಆ್ಯಂಡ್ ವಿಡಿಯೋ ಮಾಡಿಕೊಂಡು ಮಾನಸಿಕ ಕಿರುಕುಳವನ್ನ ವಿದ್ಯಾರ್ಥಿಗಳಿಗೆ ಕೊಡ್ತಾರೆ ಅಂದರೆ ಇವ್ರು ಇನ್ನೆಂಥ ಖತರ್ನಾಕ್ ಇರ್ತಾರೆ. ಇವರಿಬ್ರು ಡಾಕ್ಟರೇಟ್ ತಗೊಂಡಿರೋದು ಯಾವ್ದಾದ್ರು ಟಾಪಿಕ್ ಮೇಲೆ ರಿಸರ್ಚ್ ಮಾಡಿನಾ ಅಥವಾ ಇಂಥ ಕ್ರಿಮಿನಲ್ ಚಟುವಟಿಕೆ ಮೇಲೆ ಅನ್ನೋದು ಪ್ರಶ್ನೆ. ಇದರಲ್ಲಿ ನಮಗೆ 2 ವರ್ಷದಿಂದ ಪಾಠ ಸರಿಯಾಗಿ ಆಗ್ತಿಲ್ಲ ಸರ್. ಇಬ್ಬರು ಅಂದರೆ ಎಲ್ಲ ಟೀಚರ್ಸ್ ಎಲ್ಲ ಅಪಾಯಿಂಟ್ ಆಗಿದ್ದು, ಇಬ್ಬರು ಟೀಚರ್ಸ್ ಕಡೆಯಿಂದ ನಮಗೆ ಥಿಯರಿ ಆಗಲಿ ಪ್ರಾಕ್ಟಿಕಲ್ ಆಗಲಿ ಸರಿಯಾಗಿ ಆಗ್ತಿರಲಿಲ್ಲ. ಇದ್ರ ಬಗ್ಗೆ ನಾವು ಪ್ರಿನ್ಸಿಪಲ್ಗೂ ನಾವು ಕಂಪ್ಲೇಂಟ್ ಮಾಡಿದ್ದೀವಿ. ಮತ್ತು JD ಅವ್ರಿಗೆ ಎಲ್ಲ ರೀತಿಯೂ ನಾವು ಕಂಪ್ಲೇಂಟ್ ಮಾಡಿ 2 ವರ್ಷದಿಂದನೂ ಕಂಪ್ಲೇಂಟ್ ಮಾಡ್ತಾನೆ ಬರ್ತಾಯಿದ್ದೀವಿ ಸರ್. ತೊಂದರೆ ಅಂದರೆ ಬರೀ ಪಾಠದ ಮಾತ್ರ ಆಗ್ತಿಲ್ಲ, ಸ್ಟೂಡೆಂಟ್ಸ್ಗೆ ಕಿರುಕುಳ ಕೊಡೋದಾಗಿರ್ಬೋದು ಮಾನಸಿಕವಾಗಿ. ಮತ್ತು ಸರ್ ನಾವು ಈ ಪದ ಬಳಸಬೇಕೋ ಇಲ್ಲ ಗೊತ್ತಿಲ್ಲ, ಸೆಕ್ಷುವಲ್ ಹರಾಸ್ಮೆಂಟ್ ಆ ಥರನೂ ಕೂಡ ಆಗಿದೆ. ಮತ್ತು ಜಾತೀಯತೆ, ನೀವು ನಮ್ಮ ಜಾತಿಯವರು, ಅವ್ರ ಜಾತಿ ಯಾವ ಸ್ಟೂಡೆಂಟ್ಸ್ ಇರ್ತಾರಲ್ಲ ಅವ್ರನ್ನ ಮಾತ್ರ ನೀವು ನಮಗೆ ಸಪೋರ್ಟ್ ಮಾಡಿ, ಬೇರೆ ಜಾತಿಯವ್ರಿಗೆ ನೀವು ಸಪೋರ್ಟ್ ಮಾಡಬೇಡಿ ಅಂತ ಹೇಳೋದು. ಮತ್ತು ನೆಕ್ಸ್ಟ್ ಪ್ರಿನ್ಸಿಪಲ್ ಇವರು ಆಗಿರೋದು ಗೆಸ್ಟ್ ಲೆಕ್ಚರರ್. ಇದರಲ್ಲಿ ನಮ್ಗಾಗ್ತಿರೋ ಪರಿಸ್ಥಿತಿಗಳನ್ನ ನಾವು ಎಲ್ಲರ ಹತ್ರನೂ ಶೇರ್ ಮಾಡ್ಕೊಂಡಿದ್ದೀವಿ, ಎಲ್ಲರೂ ಕೇಳಿದ್ದೀವಿ. ಆದರೆ ಯಾರೂ ನಮಗೆ ಇಲ್ಲಿವರೆಗೂ ಏನನ್ನೂ ಇದು ಮಾಡಿಕೊಟ್ಟಿಲ್ಲ. ಎಷ್ಟು ಕಂಪ್ಲೇಂಟ್ ಮಾಡಿದ್ದೀವಿ, ಎಷ್ಟು ಲೆಟರ್ಸ್ ಬರೆದಿದ್ದೀವಿ, ಆದರೆ ಇಲ್ಲಿವರೆಗೂ ಯಾರೂ ನಮಗೆ ಹೆಲ್ಪ್ ಮಾಡಿಲ್ಲ. ಯಾರೂ ಬಂದ್ಬಿಟ್ಟು ನಮ್ಮ ಜೊತೆ ಕೈ ಕೂಡಿಸಿಲ್ಲ. ಯಾರೋ ಸ್ಯಾಲ್ರಿ ತೊಗೊಂಡವ್ರು ಇದ್ರೂ ಬಂದ್ಬಿಟ್ಟು ನಮಗೆ ಹೆಲ್ಪ್ ಮಾಡಿಕೊಂಡು ಕಾಲೇಜ್ನ ಉಳಿಸ್ಕೊಬೇಕು ಅಂತ ಇಷ್ಟೆಲ್ಲ ಹೋರಾಡ್ತಿದ್ದಾರೆ. ಆದರೆ ಎಷ್ಟು ಪ್ರಿನ್ಸಿಪಲ್ ಮ್ಯಾಮ್ಗೆ ಲೆಟರ್ ಬರೆದಿದ್ದೀವಿ. ಯಾರನ್ನ ಕೇಳಿದ್ರು ನೀವೋಗಿ ಅವ್ರನ್ನ ಕೇಳಿ, ಇವ್ರನ್ನ ಕೇಳಿ, ಅವ್ರ ಹತ್ರ ಮಾತಾಡ್ಕೊಳ್ಳಿ ಅಂತಲೇ ಹೇಳ್ತಾರೆ ಹೊರತು ನಾವಿದ್ದೀವಿ ನಿಮ್ಮ ಹಿಂದೆ, ನಾವು ಬಂದು ಮಾತಾಡ್ತೀವಿ ಅಂತ ಯಾರೂ ಇಲ್ಲೇವರೆಗೂ ಹೇಳಿಲ್ಲ. ಬೆಂಗಳೂರಿಗೆಲ್ಲ ಹೋಗಿ ಬಂದಿದ್ದೀನಿ, ನಾವು ಕ್ಲಾಸ್ ಕೆಡಿಸ್ಕೊಂಡು ನಾವು ಏನಕ್ಕೆ ಬರ್ತಿದ್ದೀವಿ ಇಲ್ಲಿ. ನಾನು ಆಂಧ್ರದಿಂದ ಬಂದಿದ್ದೀನಿ ಸರ್. ಆಂಧ್ರದಿಂದ ಬಂದ್ಬಿಟ್ಟು ಇಲ್ಲಿ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟು ಕಳಿಸ್ತಿರ್ತಾರೆ, ನಾವು ಇಲ್ಲಿ ಬಂದು ಏನು ಮಾಡ್ತಿದ್ದೀವಿ. ಅವ್ರು ಓದಿಲ್ಲ ಸರ್, ನಮ್ಮನ್ನು ಕೇಳಲ್ಲ, ನೀವೇನು ಮಾಡ್ತಿದ್ದೀರಾ ಏನು ಅಂತ ಏನು ಕೇಳಲ್ಲ. ನಾವು ಇಲ್ಲಿ ಬಂದ್ಬಿಟ್ಟು ಏನು ಬಟ್ ನನಗೆ ಇಲ್ಲಿ ಸರಿಯಾಗಿ ಟೀಚಿಂಗ್ ಆಗ್ತಾ ಇಲ್ಲ. ಅವರಿಬ್ಬರಿಂದ, ಸುರೇಂದ್ರ ಮತ್ತು ಶ್ವೇತಾ ಮೇಡಮ್ ಇವರಿಬ್ಬರಿಂದ ತೊಂದರೆ ಆಗ್ತಾಯಿದೆ ತುಂಬ. ಮತ್ತು ಪರ್ಸ್ನಲಾಗಿ ನನ್ನನ್ನು ತುಂಬ ಅಟ್ಯಾಕ್ ಮಾಡಿದ್ದಾರೆ ಸರ್. ತುಂಬ ಸ್ಟೂಡೆಂಟ್ಸ್ ಹತ್ರ ಹೋಗ್ಬಿಟ್ಟು ನನ್ನ ಹತ್ರ ಅವ್ನು ಒಳ್ಳೆಯವನಲ್ಲ, ಅವ್ನು ಕೆಟ್ಟವನು, ಅವನ ಹತ್ರ ಸೇರಬೇಡಿ, ಅವ್ರನ್ನ ಪ್ರಶ್ನೆ ಮಾಡಿರೋದ್ರಿಂದ ಪರ್ಸ್ನಲಾಗಿ ಅಟ್ಯಾಕ್ ಮಾಡ್ತಿದ್ದಾರೆ. ಪ್ರತಿಯೊಬ್ಬರ ಹತ್ರ ಹೇಳ್ಬಿಡೋದು ಚೆನ್ನಾಗಿಲ್ಲ ಅವನ ಹತ್ರ ಸೇರಬೇಡಿ, ಅವನು ಒಳ್ಳೆಯವನಲ್ಲ ಸರ್. ಸ್ಟೂಡೆಂಟ್ಸ್ ಹತ್ರ ಹೇಳಿರೋದು ಬಿಟ್ಟು ಪೇರೆಂಟ್ಸ್ ಹತ್ರ ಸಮೇತ ಹೇಳ್ಕೊಂಡು ಬಂದಿದ್ದಾನೆ ಸರ್. ಪೇರೆಂಟ್ಸ್ ಹತ್ರ ಹೇಳ್ಕೊಂಡು ಬಂದಿರೋದ್ರಿಂದ ನನಗೆ ತುಂಬ ತೊಂದರೆ ಆಗಿದೆ ಸರ್. ಅದರಿಂದ ನಮ್ಮ ಪ್ರಿನ್ಸಿಪಲ್ ಸರ್ ಕೇಳ್ತಿದ್ದಾರೆ, ನೀನು ಎಲ್ಲ ಯಾರ ಜೊತೆ ಸೇರಬೇಡ, ಹಿಂಗೆ ಜೊತೆ ಸೇರಬೇಡ, ಹಂಗೆ ಸೇರಬೇಡ ಅಂತೇಳ್ಬಿಟ್ಟು ಪ್ರಿನ್ಸಿಪಲ್ ಸರ್ ಸಮೇತ ಹೇಳಿದ್ದಾರೆ. ಬಟ್ ಫ್ರೆಂಡ್ಸ್ ಇಲ್ಲ ಅಂತಂದರೆ ನಾವು ಹೆಂಗೆ ಸರ್ ಇರೋಕ್ಕಾಗುತ್ತೆ? ಒಂದು ಕಾಲೇಜ್ ಇದೆ ಅಂತಂದರೆ ಫ್ರೆಂಡ್ಸ್ ಜೊತೆ ಇರಲೇಬೇಕಾಗುತ್ತೆ. ಆ ಫ್ರೆಂಡ್ಸ್ ಜೊತೆ ಇರೋದನ್ನೆಲ್ಲ ಫುಟೇಜ್ ತಗೊಳ್ಳೋದು, ಮತ್ತು ವಾಯ್ಸ್ ರೆಕಾರ್ಡ್ ಮಾಡೋದು, ಟೀಚರ್ಸ್ ಜೊತೆ ಡಿಸ್ಕಸ್ ಮಾಡ್ತಿದ್ರು ಅದನ್ನು ತೊಗೊಳ್ಳೋದು, ಇವರೆಲ್ಲ ಒಂದು ಗ್ರೂಪು ಅನ್ನೋ ಥರ ಮಾತಾಡೋದು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹೇಮಂತ್. ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಹೇಮಂತ್, ಇಬ್ಬರು ಡಾಕ್ಟರೇಟ್ ಪಡ್ಕೊಂಡಿರುವಂತಹ ದಂಪತಿ ಶಿಕ್ಷಕರು. ಬಟ್
ವಿದ್ಯಾರ್ಥಿಗಳು ಇವರನ್ನೇ ಇಷ್ಟು ಹೈಲಿ ಕ್ವಾಲಿಫೈಡ್ ಇರೋರ್ನೇ ಬೇಡ ಅಂತಿದ್ದಾರೆ ಅಂತ ಹೇಳಿದ್ರೆ ಬಹಳ ಸೀರಿಯಸ್ ಆಗಿ ಅವರಿಂದ ತೊಂದರೆ ಆಗ್ತಿದೆ ವಿದ್ಯಾರ್ಥಿಗಳಿಗೆ. ಆ್ಯಂಡ್ ಪ್ರಿನ್ಸಿಪಲ್ ಏನಕ್ಕೂ ರೆಸ್ಪಾಂಡ್ ಮಾಡಲ್ಲ ಅಂತ ಹೇಳಿದ್ರೆ ಅವ್ರ ಜವಾಬ್ದಾರಿ ಮರ್ತ್ಬಿಟ್ಟಿದಾರಾ ಪ್ರಿನ್ಸಿಪಲ್ ಅಂತ? ಪ್ರಜ್ವಲ, ಏನಂತಂದ್ರೆ ತುಮಕೂರಿನಲ್ಲಿ ಅಂದ್ರೆ ತುಮಕೂರು ಜಿಲ್ಲೆಯಲ್ಲಿ ಇರುವಂತದ್ದು ಏಕೈಕ ಕಲಾ ಕಾಲೇಜ್ ಆದ್ರೆ ಇಡೀ ಕರ್ನಾಟಕದ ದಕ್ಷಿಣ ಕರ್ನಾಟಕದಲ್ಲೇ ಇರುವಂತ ಏಕೈಕ ಸರ್ಕಾರಿ ಕಲಾ ಕಾಲೇಜ್ ಇರುವಂತದ್ದು ತುಮಕೂರಿನಲ್ಲಿ ಅನ್ನುವಂತ ಹೆಮ್ಮೆ ಒಂದ್ ಕಡೆ ಆದ್ರೆ, ಅಲ್ಲಿರುವಂತ ಶಿಕ್ಷಕರಿಂದಾಗಿ ವಿದ್ಯಾರ್ಥಿಗಳಿಗೆ ಆಗ್ತಿರೋ ಸಮಸ್ಯೆಯಿಂದಾಗಿ ಎಲ್ಲೋ ಒಂದ್ ಕಡೆ ಈ ಒಂದು ಏಕೈಕ ಕಲಾ ಕಾಲೇಜು ಮುಚ್ಚೋಗುತ್ತಾ ಅನ್ನೋ ಒಂದು ಏನು ಆತಂಕ ಕೂಡ ಕಾಡ್ತಾ ಇರುವಂತದ್ದು. ಏನು ಡಾಕ್ಟರ್ ಸುರೇಂದ್ರನಾಥ್ ಮತ್ತೆ ಶ್ವೇತಾ ಅನ್ನೋ ದಂಪತಿಗಳು ಕಳೆದ 2 ವರ್ಷಗಳಿಂದಲೂ ಗೆಸ್ಟ್ ಫ್ಯಾಕಲ್ಟಿ ಆಗಿ ಇಲ್ಲಿ ಕೆಲಸ ಮಾಡ್ತಾ ಇರುವಂತದ್ದು. ಆದ್ರೆ ಅವ್ರು ಕೊಡ್ತಾ ಇರುವಂತ ಟಾರ್ಚರ್ನಿಂದಾಗಿ ಮತ್ತೆ ಅವರು ಪಾಠವನ್ನೇ ಮಾಡದೆ ವಿದ್ಯಾರ್ಥಿಗಳಿಗೆ ಏನು ತೊಂದರೆ ಕೊಡ್ತಿರೋದ್ರಿಂದಾಗಿ ಕಳೆದ 2 ವರ್ಷಗಳಿಂದ ವಿದ್ಯಾರ್ಥಿಗಳು ಸುಮಾರು ಒಂದು ಬುಕ್ಲೆಟ್ ಆಗುವಷ್ಟು ಸುಮಾರು 500ಕ್ಕೂ ಹೆಚ್ಚು ಪತ್ರಗಳನ್ನ ಏನು ಪ್ರಿನ್ಸಿಪಾಲ್ ಅವರು ಇರ್ಬೋದು, ಜಂಟಿ ನಿರ್ದೇಶಕರಿಗಿರ್ಬೋದು, ಆಯುಕ್ತರಿಗಿರ್ಬೋದು, ಈ ರೀತಿಯಾಗಿ ಎಲ್ರಿಗೂ ಕಳಿಸಿದ್ರು ಕೂಡ ಯಾವುದೇ ರೀತಿಯ ಕ್ರಮವನ್ನ ಅವ್ರ ಮೇಲೆ ತಗೊಂಡಿಲ್ಲ ಅನ್ನುವಂಥದ್ದು. ಮತ್ತೆ ಇವಾಗ ಪುನಃ ಅವರನ್ನೇ ಏನು ಕಾಲೇಜಿಗೆ ಮತ್ತೆ ನೇಮಕವನ್ನ ಮಾಡಿರೋದ್ರಿಂದಾಗಿ ವಿದ್ಯಾರ್ಥಿಗಳು ಶಾಲೆಯನ್ನ ಬಹಿಷ್ಕಾರ ಮಾಡಿ ನಾವು ಕಾಲೇಜನ್ನೇ ತೊರೆತೇವೆ ಅಂತ ಹೇಳಿ ನಿಂತಿರುವಂತದ್ದು. ಎಲ್ಲೋ ಒಂದ್ ಕಡೆ ಸರ್ಕಾರ ಏನು ಕಲಾ ಕಾಲೇಜನ್ನ ಉಳಿಸ್ಬೇಕಾಗಿರುವಂತದ್ದು, ಈ ರೀತಿಯ ನಿರ್ಧಾರಗಳಿಂದಾಗಿ ಸರ್ಕಾರಿ ಕಲಾ ಕಾಲೇಜು ಮುಚ್ಚೋದ್ರೆ ಖಾಸಗಿಯವರಿಗೆ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಏನಾದ್ರೂ ಆಯುಕ್ತರು ಮತ್ತೆ ಜಂಟಿ ನಿರ್ದೇಶಕರು ಈ ರೀತಿಯ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನೋಂಥದ್ದು. ಮತ್ತೆ ವಿದ್ಯಾರ್ಥಿಗಳಿಗೆ ಏನು ಸುರೇಂದ್ರನಾಥ್ ಮತ್ತೆ ಶ್ವೇತಾ ಏನಿದ್ದಾರೆ ಇವರಿಬ್ರು ಕೂಡ ಕಿರುಕುಳವನ್ನ ನೀಡ್ತಿದ್ರು ಅಂತ ಹೇಳಲಾಗ್ತಾ ಇರುವಂತದ್ದು. ಏನು ಪಾಠ ಮಾಡೋಕ್ಕೂ ಕೂಡ ನನ್ಗೆ ಡಸ್ಟ್ ಅಲರ್ಜಿ ಆಗುತ್ತೆ ಅನ್ನೋ ರೀತಿಯಲ್ಲಿ ಯಾವುದೇ ಪಾಠ ಪ್ರವಚನವನ್ನು ಮಾಡಿಲ್ಲ ಅನ್ನುವಂಥದ್ದು ವಿದ್ಯಾರ್ಥಿಗಳ ಆರೋಪ. ಮತ್ತೊಂದ್ ಕಡೆ ವಿದ್ಯಾರ್ಥಿಗಳಿಗೆ ಕಿರುಕುಳವನ್ನು ನೀಡ್ತಾ ಇದ್ರು. ಮತ್ತೆ ವಿದ್ಯಾರ್ಥಿನಿಯರು ಪ್ರಮುಖವಾಗಿ ಅವರು ವಿದ್ಯಾರ್ಥಿಗಳ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಅವರ ವಿಡಿಯೋವನ್ನ ಮಾಡಿಕೊಂಡು ಅವ್ರಿಗೆ ಬೆದರಿಕೆ ಹಾಕುವಂತ ಕೆಲಸವನ್ನ ಈ ಇಬ್ರು ಗೆಸ್ಟ್ ಲೆಕ್ಚರರ್ಗಳು ಮಾಡ್ತಿದ್ರು ಅನ್ನೋ ಒಂದು ಆರೋಪ ಕೂಡ ಕೇಳ್ಬಂದಿರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಏನು ಮತ್ತೆ ನೇಮಕ ಮಾಡಿರೋದ್ರಿಂದಾಗಿ ವಿದ್ಯಾರ್ಥಿಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಮತ್ತೆ ಪ್ರಮುಖವಾಗಿ ಏನು ಇಲ್ಲಿನ ಪ್ರಾಚಾರ್ಯರೇ ರೈಟ್, ಧನ್ಯವಾದಗಳು ಹೇಮಂತ್ ತಮ್ಮೆಲ್ಲ ಡೀಟೇಲ್ಸ್ಗೆ.